ಬೆಂಗಳೂರಿನಲ್ಲಿ ಕಂದಾಯ ಅಧಿಕಾರಿಯೊಬ್ಬರ ಬಣ್ಣ ಬಟ ಬಯಲಾಗಿದೆ. ಲಂಗು ಲಗಾಮಿಲ್ಲದೆ ಸರ್ಕಾರಿ ಅಧಿಕಾರಿಯೊಬ್ಬ ಖಾಸಗಿ ಬಿಸ್ನೆಸ್ಗೆ ಇಳಿದಿದ್ದಾರೆ. ಹಗಲಿನಲ್ಲಿ ಸರ್ಕಾರಿ ಕೆಲಸ, ಸಂಜೆ ಆಗ್ತಿದ್ದಂತೆ ವಾಟರ್ ಟ್ಯಾಂಕರ್ ಮಾಫಿಯಾ ನಡೆಸೋ ಕಾಯಕ. ವಸತಿ ಉದ್ದೇಶಕ್ಕೆ ಪಡೆದ ಬೋರ್ವೆಲ್ ಅನ್ನ ಕಮರ್ಷಿಯಲ್ ಆಗಿ ಬಳಕೆ ಮಾಡುತ್ತಿದ್ದು ಐಎಎಸ್ ರಾಜಕಾರಣಿಗಳ ವಿರುದ್ಧವೂ ಹಗುರವಾಗಿ ಮಾತನಾಡಿದ್ದಾನೆ. ಯಾರು ಆ ಭೂಪ? ಈ ವರದಿಯಲ್ಲಿ ನೋಡಿ. ಹೆಸರಿಗೆ ಸರ್ಕಾರಿ ಅಧಿಕಾರಿ, ನಡೆಸಿರೋದು ವಾಟರ್ ಮಾಫಿಯಾ. ಐಎಎಸ್ ರಾಜಕಾರಣಿಗಳ ಬಗ್ಗೆಯೂ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಲೂಸ್ ಟಾಕ್. 79,000 ಅಂತ ಒಳ್ಳೆ ದುಡ್ಡು. 70,000. ಹಾಗಾದ್ರೆ ನೀವು ಒಂಥರ ಇದ್ದಾಗಿರುತ್ತೆ. P1 ಇನ್ನು ಯಾವ ಪೋಸ್ಟ್ ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್. ನಾವು ಹೋಗಿ ಟ್ಯಾಕ್ಸ್ ಇನ್ಸ್ಪೆಕ್ಟರಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ ಪ್ರಮೋಷನ್. ನೀವು ಮಿನಿಸ್ಟರ್ ಆಫೀಸ್ ಕಡೆಯಿಂದ ಫೋನ್ ಮಾಡ್ತಾ ಇದ್ರೆ ಕನ್ವಿನ್ಸ್ ಮಾಡ್ಬೋದು ಪಬ್ಲಿಕ್ಗೆ. IASಗೆಲ್ಲ ಅಷ್ಟು ತಾಳ್ಮೆ ಇರಲ್ಲ. DK ಸುರೇಶ್ ಕಡೆಯಿಂದ ಮಾಡಿಸ್ಬಿಡಿ. ಹೀಗೆ ಬಾಯಿಗೆ ಬಂದಂತೆ ಮಾತನಾಡ್ತಿರೋ ಈ ಅಧಿಕಾರಿ ಹೆಸರು ಶಶಿಕಾಂತ್ ಬೆಳ್ಳೂರು. GBNನಲ್ಲಿ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರೋ ಇವರು ಕಳೆದ ಹಲವು ವರ್ಷಗಳಿಂದ ಒಂದೇ ಕಡೆ ಕಾಯಕ ಮಾಡ್ತಿದ್ದಾರೆ. ಹೆಸರಿಗೆ ಮಾತ್ರ ಈ ಶಶಿಕಾಂತ್ ಬೆಳ್ಳೂರು ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆದ್ರೆ ಮಾಡ್ತಿರೋದು ಮಾತ್ರ ಪಕ್ಕಾ ಕಮರ್ಷಿಯಲ್ ಬಿಸ್ನೆಸ್. ಸರ್ಕಾರಿ ಅಧಿಕಾರಿ ಯಾವುದೇ ವ್ಯವಹಾರ ನಡೆಸುವಂತಿಲ್ಲ ಅನ್ನೋ ನಿಯಮವಿದೆ. ಹೀಗಿದ್ರೂ ಈತ ಯಾವುದೇ ಲಂಗು ಲಗಾಮಿಲ್ದೆ ಅಕ್ರಮ ವಾಟರ್ ಟ್ಯಾಂಕರ್ ದಂಧೆಗೆ ಇಳಿದಿದ್ದಾರೆ. ಗೃಹ ಬಳಕೆಯ ಉದ್ದೇಶಕ್ಕಾಗಿ ತಮಗಿರೋ ಜಾಗದಲ್ಲಿ ಬೋರ್ವೆಲ್ ಕೊರೆಸಿ ಅದೇ ನೀರನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಸಿ ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. 10 ಮನೆ ಕಟ್ಟಿದ್ದಾನೆ ಅಂದರೆ 10ಕ್ಕೂ ಅಧಿಕ ಕೋಟಿ ಅವನು ಬೆಲೆ ಬಾಳ್ತಾವನೆ ಅಂತ ಹೇಳಿ ಕಂಡು ಬರ್ತಾ ಇದೆ. ಅಂದರೆ ಅವನಿಗೆ ಬರೋ ಅಂಥ 70,000 ಸಂಬಳ ಹೇಗೆ 16 ಕೋಟಿ ಮನೆ ಕಟ್ಟಲಿಕ್ಕೆ ಸಾಧ್ಯ? ಅದನ್ನು ನಾವು ಕಂಡುಹಿಡಿತಾ ಹೋದಾಗ ಗೊತ್ತಾಗುತ್ತೆ. ಇವನು ವಾಟರ್ ಸಪ್ಲೈ ಅಂದರೆ ಇವನೇ ಅನಾಧಿಕೃತವಾಗಿ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದು ಬೇರೆ ವ್ಯವಹಾರಗಳಾಗಿರಲಿ ಬೇರೆ ಕೆಲಸಗಳಾಗಿರಲಿ ಮಾಡಬಾರ್ದು, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ಹೋಗಬೇಕು ಅಂತ ಹೇಳಿ ತೀರ್ಮಾನ ಇದ್ದರೂ ಕೂಡ ಸರ್ಕಾರಕ್ಕೆ ವಂಚನೆ ಮಾಡಿ ಇವನು ಬೇರೆ ವ್ಯವಹಾರಗಳು ಅಂದರೆ ಅದ್ವಿಕ್ ಅಂತ ವಾಟರ್ ಸಪ್ಲೈ ಗಾಡಿನ ಇಟ್ಕೊಂಡು ಇವನೇ 800 ರೂಪಾಯಿ 500 ರೂಪಾಯಿಗೆ ಆ ನೀರನ್ನು ತಗೊಂಡೋಗಿ ಸಪ್ಲೈ ಮಾಡ್ತಾರೆ ಅಂಥದ್ದು ನೋಡಿ. ನಮ್ಮಲ್ಲಿ ನಿಮಗೆ ದಾಖಲೆ ಸಮೇತ ಈ ಗಾಡಿ ತೋರಿಸ್ತೇವೆ. ಶಶಿಕಾಂತನ ಕಳ್ಳಾಟ. ಒಂದು ಟ್ಯಾಂಕ್ ನೀರಿಗೆ 500ರಿಂದ 800 ರೂಪಾಯಿ ವಸೂಲಿ. ಸ್ವಂತ ಫೋನ್ಪೇ ಮೂಲಕವೇ ಹಣ ವರ್ಗಾವಣೆ. ದಂಧೆಗೆ ಬಳಕೆಯಾಗ್ತಿದೆ KA08 3655 ಸಂಖ್ಯೆಯ ವಾಹನ. ತಿಂಗಳಿಗೆ 40ರಿಂದ 70 ಸಾವಿರದವರೆಗೆ ಅಕ್ರಮ ಆದಾಯ. ದಾಸರಹಳ್ಳಿ ವಿಭಾಗದಲ್ಲಿ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರೋ ಶಶಿಕಾಂತ್ ಬೆಳ್ಳೂರು ಅದ್ವಿಕ್ ವಾಟರ್ ಸಪ್ಲೈ ಹೆಸರಿನಲ್ಲಿ ಟ್ಯಾಂಕರ್ ಮಾಫಿಯಾ ನಡೆಸುತ್ತಿದ್ದಾರೆ. ಪ್ರತಿ ಟ್ಯಾಂಕಿಗೆ 500ರಿಂದ 800 ರೂಪಾಯಿ ವಸೂಲಿ ಮಾಡ್ತಿದ್ದು ನೀರು ಸರಬರಾಜು ಮಾಡಿದ್ದಕ್ಕೆ ಯಾವುದೇ ರಸೀದಿ ನೀಡದೆ ಸ್ವಂತ ಫೋನ್ಪೇ ಮುಖಾಂತರ ಹಣ ಪಡೆದುಕೊಳ್ತಿದ್ದಾರೆ. KA08 3655 ನೋಂದಣಿ ಸಂಖ್ಯೆಯ ವಾಹನ ಬಳಸಿ ನಿರಂತರವಾಗಿ ನೀರು ಸಾಗಿಸುತ್ತಿದ್ದು ತಿಂಗಳಿಗೆ 40ರಿಂದ 70 ಸಾವಿರ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಿದ್ದಾನೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತ ದಾಖಲೆಗಳು ಗ್ಯಾರಂಟಿ ನ್ಯೂಸ್ಗೂ ಲಭ್ಯವಾಗಿವೆ. ಇನ್ನೊಂದು ವಿಶೇಷ ಅಂದ್ರೆ ಸ್ವತಃ ಈತಾನೇ ಟ್ಯಾಂಕರ್ ಡ್ರೈವ್ ಮಾಡಿಕೊಂಡು ಹೋಗ್ತಾರಂತೆ. ಇದನ್ನ ಸ್ವತಃ ಆತಾನೇ ಒಪ್ಪಿಕೊಂಡಿದ್ದಾರೆ. ಸರ್ಕಾರಿ ನಿಯಮ ಮೀರಿರೋ ಈತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕನ್ನಡ ಹೋರಾಟಗಾರರ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಮುಂಭಾಗ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಇನ್ನು ಜಲಮಂಡಳಿ ಅಧಿಕಾರಿಗಳ ಹೆಸರನ್ನೇ ದುರುಪಯೋಗಪಡಿಸಿಕೊಂಡು ದಂಧೆ ನಡೆಸಿರೋ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನನ್ನ ಕೂಡಲೇ ಅಮಾನತು ಮಾಡುವಂತೆಯೂ ಒತ್ತಾಯಿಸಿದ್ದಾರೆ. ಸದ್ಯಕ್ಕೆ ಈ ಗಂಭೀರ ಆರೋಪಗಳ ಕುರಿತು ಸಂಬಂಧಪಟ್ಟ ಇಲಾಖೆಯಿಂದ ತನಿಖೆಯೊಡ್ಡಬೇಕಿದೆ. ಇತ್ತ ಅಕ್ರಮದ ಆರೋಪ ಎದುರಿಸುತ್ತಿರೋ ಕಂದಾಯ ಅಧಿಕಾರಿ ಶಶಿಕಾಂತ್ ಬೆಳ್ಳೂರು ಅವರ ಪ್ರತಿಕ್ರಿಯೆ ಏನಾಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.